ತಲೆನೋವು ಅಂತೆ ಸುಮ್ಮನಿರಕ್ಕಾಗಲ್ಲ. ನಿನ್ಗೆ ಯಾಕೆ ಬೇಕು ಊರಾಗಳು ಹೋಗೋ ಮಾರಿ ಮನೆಯಕ್ಕೆ ಬಂದ್ಲು ಅಮ್ಮಂಗೆ ಆ ಊರಿನ ಗೌಡ್ರ ಸ್ವಾವಾಸ ನಮ್ಗೆ ಯಾಕೆ ಆ ಲಕ್ಷ್ಮಣಿ ಸುಮ್ಮನಿರಾಮ ಅಂಬಲ್ಲ. ಇಲ್ಲದ್ದೆಲ್ಲ ಸಮಸ್ಯೆ ಮಾಡ್ಕೊಂಬಕ್ಕೆ ಹೋಗುತ್ತೆ. ಅವ್ರೇನು ಮಾಡ್ತಾರೋ ಬಿಡ್ತಾರೋ ಯಾಕಪ್ಪ. ಇವಾಗ ಅವರು ಒಂದಿಷ್ಟು ಚೆನ್ನಾಗಿದ್ದಾರೆ ಮನೆ ಕಡೆಗೆ ಯಾಕೆ ಬೇಕು ಸುಮ್ಮನಿರ್ಬೇಕಾ. ನೀನು ಮೊದಲೇ ತಲೆನೋವು ನೀನು ಲಕ್ಷ್ಮಣಿ ಜೊತೆ ಸೇರ್ಕೊಂಡು ಇನ್ನು ಅದನ್ನಷ್ಟು ಅಲ್ಲಿ ಪಂಚಾಯಿತಿ ಹಂಗೆ ಹಿಂಗೆ ನಮ್ಮ ತಾಲ್ಗೊಟ್ಟು ತಲೆ ಕೆಡ್ಸ್ಕೊಂಬಕ್ಕೆ ಹೋಗಿದ್ಯಾ. ಮೊದಲೇ ಚೆನ್ನಾಗಿಲ್ಲ ಆಗ್ಲೆಲ್ಲ ತಲೆನೋಯುತ್ತೆ ಅಂತೀಯ. ಅಲ್ಲ ಇದು ಲಕ್ಷ್ಮಕೈ ವಿಷಯ ಗೊತ್ತಾಗಿರೋದಕ್ಕೇನೆ ಅವ್ರ ನಾಟಕ ಎಲ್ಲ ಬಣ್ಣ ಎಲ್ಲ ಬಯಲು ಮಾಡೋಕ್ಕಾಗಿರೋದು. ಬೇರೆ ಯಾರಿಗೆ ಗೊತ್ತಾಗಿದ್ರು ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ. ಸುಮ್ಮನಿರು, ಇಂಥ ಕೆಲಸ ಮಾಡೋ ಇರೋರನ್ನ ಯಾರನ್ನೂ ಸುಮ್ಮನೆ ಬಿಡಬಾರ್ದು. ಅಲ್ಲ ಹಿಂಗೆ ಮೋಸ ಮಾಡ್ಕೊಂಡು ಊರಾಗೆಲ್ಲ ಹೆಂಗಸ್ರು 250 ರೂಪಾಯಿ ಕೂಲಿಗೆ ಎಷ್ಟು ಕಷ್ಟ ಬಿಡಬೇಕು. ಎಷ್ಟು ಹಾಗೆ ಒಂದು ಉರಿಯ ಬಿಸಿಲಾಗೆ 250 ರೂಪಾಯಿ ಕೂಲಿಗೆ ಹಂಗೇನೆ ನೀರು ತೊಟ್ಟಿಕೊಂಡು ಕೆಲಸ ಮಾಡಬೇಕು. ಅಂಥದ್ರಾಗ ಗೌಡ್ರು ಕೂಲಿ ಮಾಡೋ ಅರ್ಥಗೂ ರೈತರ ತಗ ಇರ್ತಾರ್ತಾಗೆಲ್ಲ ವಯಸ್ಸೋಗಿರೋರ್ತಾಗೂ ಬಿಟ್ಟಿಲ್ಲ ಹಂಗಿಸ್ಕೊಂಡವ್ರಲ್ಲ. ಅದಕ್ಕೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಲಕ್ಷ್ಮಕ್ಕಯ್ಯ ಹಿಂಗೆ ಮಾಡಿರೋದು. ಅಲ್ಲ ನೀನು ತಲೆನೋಯುತ್ತೆ ಅಂತೆಲ್ಲ ಅದು ಒಟ್ಟು ಏನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ತಿದ್ದೆ ಅಂತ ಹೇಳಿ ಸುಮ್ಮನೆ ಯಾಕೆ ನಮಗೆ ಸುಮ್ಮನೆ ಬೇರೆ ಸವಾಸ ಎಲ್ಲ ಅಮ್ಮಂಗಾಗುತ್ತೆ. ಗೌಡ್ರನ್ನ ಪೊಲೀಸ್ನವ್ರು ಹೇಳ್ಕೊಂಡು ಹೋದ್ರೇನೆ. ಹ್ಞೂನಪ್ಪ ಹೇಳ್ಕೊಂಡು ಹೋದ್ರು. ಕಂಪ್ಲೇಂಟ್ ಕೊಟ್ಟಿತ್ತು ಹೇಳ್ಕೊಂಡು ಹೋದ್ರು. ಅವ್ರು ಅಲೇನಿ ನಾವು ಹಂಗೆ ಹಿಂಗೆ ಅವ್ರ ಕಡೆ ಕಾಲೇ ಮಾತಾಡೋರು ಬಂಬ್ಲಿಂಗಣ್ಣಯ್ಯ ಈ ನಮ್ಮ ಸುಗುಣ ನಮ್ಮ ಓರ್ಸ ಎಲ್ಲ ಅವ್ರ ಕಡೆಗೆ ಕೊಟ್ರಮ್ಮ ಎಲ್ಲನ ಅವ್ರ ಕಡೆಗೆ ಅಪ್ಪುರ್ಗಯ್ಯಿ ಎಲ್ಲ ಅವ್ರ ಕಡೆಗೆ ಮಾತಾಡ್ತಾ ಇದ್ದಾರೆ. ಎಲ್ಲ ಅವ್ರ ಕಡೆಗೆ ಮಾತಾಡ್ಕೊಂಡು ಅವ್ರ ಕಡೆಗೆ ಕೇಳ್ತಾ ಇದ್ದಾರೆ. ಗೌಡ್ರಿಂತ ಕೆಲಸ ಮಾಡಿಲ್ಲ, ಗೌಡ್ರೇನು ನಮ್ಮನೇನು ಆತ ಕೇಳಿಲ್ಲ, ಇವ್ರು ಸುಮ್ಮನೆ ಹಿಂಗೆ ಹೇಳ್ತಾ ಇದ್ದಾರೆ. ಇವರು ಅಳಿಯನ್ ಮಾಡೋಕ್ಕಾಗಿನ ಮಗನ್ನ ಊರಿನ ಗೌಡ್ರು ವರ್ಷನ್ ಮಾಡೋಕ್ಕಾಗಿ ಹಿಂಗೆ ಮಾಡ್ತಾ ಇದ್ದಾರೆ ಹಂಗೆ ಹಿಂಗೆ ಅಂತ ಇಲ್ಲೂ ದುಡ್ಡಿಸ್ಕೊಂಡು ಹೇಳೋರು ಕಣಪ್ಪ ಲೋಸ್ಮಕ್ಕೈ ಮೇಲೆ. ಆ ಅಕ್ಕ ಹೆಂಗನ ಹೋಗಿ ಎಲ್ಲನ ಗೌಡ್ರತ ಮಾತಾಡ್ಬೇಕಾ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿರೋದಕ್ಕೆ ಸರಿಯಾಗೈತೆ. ಇಲ್ಲಾಂದರೆ ಸಾಕ್ಷಿ ಏನಪ್ಪ ಹಂಗೆ ಹಿಂಗೆ ಅಂತ ಕೇಳೋರು. ಅವರು ಪೊಲೀಸ್ನವ್ರೂ ಸಾಕ್ಷಿ ಏನು ಇಲ್ದಲೇ ಅವರು ಅಂಥದ್ದು ಮಾತಾಡ್ತಿರ್ಲಿಲ್ಲ. ಹೆಂಗೆ ಸಾಕ್ಷಿ ಇಕ್ಕೊಂಡಿರೋದಕ್ಕೆ ಲೋಸ್ಮಕ್ಕಯ್ಯ ಇವತ್ತು ಹೆಂಗೆ ಎಲ್ಲ ಅವ್ರ ಬಣ್ಣ ಬಯಲು ಮಾಡ್ತು. ಅವ್ರ ಮನೆಗೆ ಪಾಪ ಬೈರೇಗೌಡ್ರನ್ನು ಪುಟ್ಟಕೈನು ಕರ್ಕೊಂಡೋಗಿ ಅವ್ರ ಮನೆಗೆ ಬಿಟ್ಟು ಬಂತು. ಅವ್ರ ಆಸ್ತಿ ಎಲ್ಲ ಅವ್ರ ಹೆಸ್ರಿಗೆ ಬರೋಂಗೆ ಮಾಡುತ್ತೆ ನೋಡಿ. ಇವಾಗ ಆಸ್ತಿ ಎಲ್ಲ ಅವ್ರ ಹೆಸ್ರಿಗೆ ಬರೋಂಗೆ ಮಾಡಿ ನೋಡು ಅವ್ರ ಮಗಳಿಗೂ ಮೋಸ ಮಾಡ್ಯಾರಿ. ಬೈರೇಗೌಡ್ರ ಮಗಳಿಗೆ ನೋಡು ತಂಗಿಗೂ ಮೋಸ ಮಾಡಿರೋದ. ಎರಡು ಕಾಲೂ ಬರ್ದಂಗೆ ಮಾಡಿ ನಾವು ನಿನಗೆ ಕಾಲು ಬರೋಲ್ಲ ಏನಿಲ್ಲ ಸೈನ್ ಹಾಕು ನಾವೆಲ್ಲ ನೋಡ್ಕೊಂತೀವಿ ಅಂತ ಹೇಳಿ ಅವಳು ಆಟ ಮಾಡಿ ಗಂಡತ ಸೈನ್ ಹಾಕ್ಸೇಳಿ ನಮ್ಮ ಅಣ್ಣರೆಲ್ಲ ನೋಡ್ಕೊಂತಾರೆ ಅಂತ ಹೇಳಿ ಅವ್ರದ್ದು ಎಲ್ಲ ಆಸ್ತಿ ಕಿತ್ಕೊಂಡು ಬೆಂಗಳೂರಾಗ ಅಪಾರ್ಟ್ಮೆಂಟ್ಗಳು ಕಟ್ಟ್ಯಾಳಂತೆ ಮಸ್ತಾಗಿ. ಎಲ್ಲ ಬೆಂಗಳೂರ ಮನೆ ಮೇಲೆ ಮನೆ ಕೊಡ್ತಾರಲ್ಲ ಹಂಗೆ ಕಟ್ಟ್ಯಾವಳಂತೆ. ಮತ್ತು ಏನಾನ ಮಾಡ್ಕೊಂಬತ್ತ ಅವ್ರ ಸುದ್ದಿ ಯಾಕೆ ಅತ್ಲಾಗೆ ನಮ್ಮದೇ ಮಸ್ತಾಗೈತೆ. ಅಲ್ಲ ನಾನು ಏನೋ ಕೇಳೋಣ ಅನ್ಕೊಂಡೆ. ಅಮ್ಮ ನಾನು ಸೀರೆ ತರಕ್ಕೆ ಹೋಗ್ತಾ ಇದ್ದೀನಿ ಇವತ್ತು. ವರ್ಷಿ ತಕೋಗು ತಗೊಂಬತ್ತೀನಿ. 200 ರೂಪಾಯಿನ ಸೀರೆ ತಗೊಂಬತ್ತೀನಿ ಕಣಮ್ಮ. ಅದಕ್ಕೇನೆ ದುಡ್ಡು ಬೇಕಾಗಿತ್ತು. ಅಲ್ಲಿ ಇವಾಗ ಯಾಕೆ ತತ್ತಿ ಅಮ್ಮ ಸುಮ್ಮನೆ ಅಮ್ಮ ಅಕ್ಕ ಇರು ಸ್ಯಾನೆ ದಿನ ಆಗೈತೆ ಬಂದಿಲ್ಲ. ಅದಕ್ಕೆ 200 ರೂಪಾಯಿ ಸೀರೆ ತಗೊಂಬಂದು ಕರೆದು 1-2 ದಿವಸ ಇದ್ದೋಗಿರಂತ ಬರ್ರಿ ಅಂತೇಳಿ ಇಬ್ರು ಕರೆದು 1-2 ದಿವಸ ಇದ್ದು ಹೋಗ್ತಾರೆ. ಪಾಪನ ಕರ್ಕೊಂಡು ಯಾರು ಬಂದಿಲ್ವಲ್ಲ ಬೇಜಾರಾಗುತ್ತೆ. ಹೇಳಿ ಕಳ್ಸೋಣ ಇಲ್ಲಿಂದಾನೆ ಕೆಲ್ಸಕ್ಕೆ ಹೋಗ್ತಾರೆ. 1-2 ದಿವಸ ಇರ್ತಾರೆ. 2 ದಿನ ರಜೆ ಹಾಕ್ಯಂಡು ಬರ್ರಿ ಅಂದರೆ 1-2 ದಿವಸ ಬರ್ತಾರೆ. ಅವರು ಸೀರೆ ಉಡ್ಕೊಂಡು ಹೋಗ್ತಾರೆ. ಅದಕ್ಕೆ ತಗೊಂಬರೋಣ. ಈಗ ಹೊಸ ಡಿಸೈನು ಚೆನ್ನಾಗಿ ಅವ ಬಂದವಂತೆ ಹೊಸ ಡಿಸೈನ್ ಸೀರೆಗಳು. ಅದಕ್ಕೆ ಅಂತ ತಗೊಂಬರೋಣ ಅಂತ ಹೇಳಿ 3 ತಗೊಂಬತ್ತೀನಿ ಕೊಡಮ್ಮ. ಒಂದು 6,000 ರೂಪಾಯಿ ಕೊಡು. ಸುಮ್ಮನಿರ ಮತ್ತು ಮಣ್ಣಿನ ಮದುವೆಗೆ ತಗೊಂಬಂದಿದ್ದೀವಿ ಎಲ್ಲರಿಗೂ ಆಗ್ಲಲ್ಲ ಏನಂತ ಸೀರೆ ಪಾರಿ ಅಂತ ಹೇಳಿ ನಾವು 200 ರೂಪಾಯಿ ಒಂದು 3 ಸೀರೆ ತರಕ್ಕೆ ಒಂದು 6,000 ರೂಪಾಯಿ ದುಡ್ಡು ಬೇಕು. ಅಲ್ಲ ಇನ್ಯಾರಿಗೆ ಕೊಡ್ಬೇಕಾಗೈತಪ್ಪ. ಏನೇನು ಗಂಡು ಮಕ್ಳು ಇದ್ದಾರೆ ಬಿಡಪ್ಪ. ಯಾರೋ ಗಂಡು ಮಕ್ಳು ಇದ್ದಾರೆ ಅಂಬಕ್ಕೆ ಯಾರೂ ಇಲ್ಲ. ಎಲ್ಲ ಹೆಣ್ಮಕ್ಳಿಗೇನೇನೆ ಕೊಡು. ನೀನು 6,000 ರೂಪಾಯಿ ಕೊಡಕ್ಕೆ ಹಂಗೆ ಏನು ಹಂಗೆ ಗೊಣ ಅಂತೀಯ. 6,000 ರೂಪಾಯಿ ಕೊಡು. ಹೊಸ ಡಿಸೈನ್ ಬಂದಾಗ ಈಗ ನಾನು ಒಬ್ಬಳೇ ತಗೋಬೋದು. ನಾನು ತಗೈತೆ ನಾನು ತಗೊಂತೀನ. ವರ್ಷಿ ತಕ ಬಂದಾಗ ದೀಕ್ಷಾ ಹೊಸ ಡಿಸೈನ್ ಕಣೆ ಚೆನ್ನಾಗೈತೆ ಎಲ್ಲಿ ತಗೊಂಡೆ ನಾನು ತಗೋಬೇಕು ಕಣೆ ಅಂತಾರೆ ಅವರು. ನಾನು ತಗೊಂಡಿರೋವೆಲ್ಲ ಹಂಗೆ ಅಂತಾರೆ. ಅದಕ್ಕೇನೆ ಅವ್ರಿಗೂ ತಗೊಂಬರೋಣ ಅಂತ ಹೇಳಿ. ಅಲ್ಲ ಆಗ್ಲಲ್ಲ ಇನ್ಯಾಕಮ್ಮ ಮಣ್ಣಿನ ಸೀರೆ ತಗೊಂಡಿದ್ರಲ್ಲ ಮದುವೆಗೆ ಎಲ್ಲಾರ್ಗೂ ತಂದಿದ್ವಲ್ಲ ಆಗ್ಲಲ್ಲ ಇನ್ಯಾಕೆ ಅಂತ. ಸುಮ್ಮನೆ ಕೊಡಪ್ಪ. 7,000 ರೂಪಾಯಿ ಕೊಡು. ನಾನೊಂದು ಜೊತೆ ಡ್ರೆಸ್ ಬೇರೆ ತಗೋಬೇಕು. ಸೀರೆ ನನಗೊಂದು ವರ್ಷಿ ತಕೋಗು ಎಲ್ಲರಿಗೂ ನಾನು ಸೀರೆ ತಗೊಂಬತ್ತೀನಿ. ಇವಳ ಅಂತ ಸೀರೆ ಅಂತಾಳೆ. ಅದೇ ಸಂಗೀತನ ಎದುರಿಗೆ ಅವ್ರ ಅಕ್ಕರನ್ನೆಲ್ಲ ಕರೆಸಿ ಅವ್ರ ಅಕ್ಕ ಸೀರೆ ತಗೊಂಡು ಇವರು ಎಲ್ಲ ಸೀರೆ ತಗೊಂಡ್ರೆ ಎಲ್ಲರೂ ಉಡ್ಕೊಂಡ್ರೆ ಅವಳು ಸಂಗೀತ ಹೊಟ್ಟೆ ಉರ್ಕೊಂತಾಳೆ ಅಂತ ಹೇಳಿ ಇವಳು ಸೀರೆ ಅಂತ ಹೇಳ್ತಾ ಇದ್ದಾಳೆ. ಸಂಗೀತ ಹೊಟ್ಟೆ ಉರ್ಸಕ್ಕಾಗಿನ ಯಾತ ದೀಕ್ಷ ಸೀರೆ ಅಂತೀಯ. ಯಾತ ಸೀರೆ ತತ್ತಾಳ ಅಂತ ಕಣಜ್ಜಿ ಹೊಸ ಡಿಸೈನ್ ಸೀರೆ ಬಂದವಂತೆ. ಅದಕ್ಕೇನೆ ನನಗೂ ಅಕ್ಕಯ್ಯರಿಗಿಬ್ಬರಿಗೂ ಸೀರೆ ತಗೊಂಬತ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಬೇಡ ಕಣಮ್ಮ ಮಣ್ಣಿನ ಮದುವೆಗೆ ತಗೊಂಬಂದಿದ್ವಿ ಏನು ಬೇಡ ಅಂತ ಇದ್ದಾರಪ್ಪಯ್ಯ ತಗೊಂಬತ್ತೀನಿ ಅಂತ ಇದ್ದಾಳೆ. ಅದಕ್ಕೇನೆ ತಗೊಂಬರಗಮ್ಮ ಮತ್ತು ಉಳ್ಳ ತಗೊಂಬತ್ತೀನಿ ಅಂತೀಯ ಅಂತ ಅಂದೆ. 3 ತರದಂಗ 4 ತರಲ್ಲೇನು? ಇಲ್ಲಪ್ಪ ನಮ್ಮ 3 ರಜಿ
ಮೂವರ್ಗೆ ತರದ್ ನಾವು ನಮ್ಮ ಅಕ್ಕಯ್ಯಗೂ ನಮ್ಮ ವರ್ಷಿತಕ್ಕೂ ವರ್ಷಿತಕ್ಕೂ ನಾನೀಗೂ ಮೂವರ್ಗೆನೆ ಇನ್ನೊಬ್ರು ಯಾರು ಅಲ್ಲ ಸಂಗೀತಕ್ಕೆ ಏನಂತ ಹೊತ್ತಿದ್ರೇನೋ ಅಂತ ಹೇಳಿ ಇಲ್ಲಪ್ಪ ಅವಳಿಗೆ ಯಾಕ್ತರನ ತಾಂಬರಮ್ಮ ತಂದ್ಮೇಲೆ ಸಂಗೀತಗೊಂದು ತರಬೇಕು. ಸುಮ್ನಿರಪ್ಪ ಸುಮ್ನಿರು ಯಾಕೆ ಮಾತಾಡಿಸ್ತಿಲ್ದಾರ್ಗೆಲ್ಲ ಯಾಕೆ ಸುಮ್ನಿರು ನಮ್ಮ ಅಪ್ಪ ಒಂದು ಸುಮ್ನಿರಪ್ಪ ಅಂದ್ರೆ ನಾನೇನು ಅದೇ ದುಡ್ಡಿಗೆ ಇನ್ನೊಂದು ಜೊತೆ ಡ್ರೆಸ್ ತಕೊಂತೀನಿ ಬಿಡು ಹೊಸವು ಡ್ರೆಸ್ ಬಂದವಿ ಅಂತ ತಕೊಂತೀನಿ ತಕ ಹೋಗ ಮತ್ತೆ ಇನ್ನೇನತ್ತ ಯಾವಾಗಲೂ ಬರೀ ಸೀರೆ ಡ್ರೆಸ್ ಅಂತ ಬಟ್ಗಿಕ್ತೆ ಅಂತ ಇವಟಾನ ಬಟ್ಟೆ ತಕೋಬಾರ್ದು. ಇವಾಗ ಗೊತ್ತಾಗಲ್ಲ ಕಣಪ್ಪ ನಿನಗೆ ನೀನಂತ ಒಂದು ಎರಡಿದ್ರೆ ಅದ್ರಾಗೆ ಇರ್ತೀಯ. ನಮ್ಗೆ ಹಂಗಲ್ಲ, ನಮ್ಗೆ ಇರಬೇಕು ಎಲ್ಗನ ಇನ್ನೊಂದ್ಸತಿ ಒಂದಕ್ಕೆ ಇನ್ನೊಂದು ಎಲ್ಲನ ಫಂಕ್ಷನ್ ಇಂತಕ್ಕೆ ಒಂದು ಥರದ್ದು ಹಾಕೊಂಡು ಹೋಗಿದ್ವಿ ಅಂದ್ರೆ ಇನ್ನೊಂದು ಥರದ ತಿರ್ಗಿ ಹಾಕ್ಯಮಕ್ಕಾಗಲ್ಲ. ಬೇರೆ ಬೇರೆ ಹೊಸ ಡಿಸೈನ್ ತಗೋಬೇಕು ಅನಿಸುತ್ತೆ. ಕೊಡುತ್ತ ತಗೊಬರಗತ್ತ ಯಾರ್ಯಾರು ಹೋಗ್ತೀರಾ? ನಾನು ನನ್ನ ಫ್ರೆಂಡು ಹೋಗ್ತೀವಿ ಇಬ್ಬರಳನು. ಅವಳು ಏನೋ ಸೀರೆ ತಗೋಬೇಕು ಯಾರಿಗ ಉಡಿಸ್ಬೇಕು ಅಂತಿದ್ಲು, ಹೋಗ್ತೀವಿ. ಸರಿ ಜಲ್ದಿ ಬರ್ರಿ ಹೋಗಪ್ಪತ್ತ ಕೊಡಗತ್ತ ತಗೊಂಡ್ಬಂದ್ರು ಗೊತ್ತಾಳತ್ತ. ಕುಕ್ಕಳಿಂಗಜ್ಜಿ ಕುಕ್ಕ ಅಲ್ಲ ನೋಡಮ್ಮ ಗೌಡ್ರು ಪ್ಲಸ್ ಮಕ್ಕಳು ಹೆಂಗೆ ಸಿಕ್ಕವ್ರ ಅಲ್ಲೇನೆ ಶಾಂತಮ್ಮ ಅವ್ರ ಪಾಪ ಒಳ್ಳೇದು ಮಾಡೋಕ್ಕೆ ದೇವ್ರಮ್ಮನ ಲಕ್ಷ್ಮಕ್ಕ ಬೆಂಗ್ಳೂರಿಗೆ ಹೋಗ್ಬೇಕಾಯ್ತು. ಲಕ್ಷ್ಮಕ್ಕ ಅವ್ರ ಗೌಡ್ರು ಸಿಗಬೇಕಾಗಿತ್ತು ನೋಡಕ್ಕೆ ಮತ್ತೆ ಒಳ್ಳೇದು ಮಾಡಿದ್ರೆ ಎಲ್ಲ ಒಂದು ಕಡೆಗೆ. ಈಗ ದೇವ್ರ ರೂಪದಾಗಿ ಲಕ್ಷ್ಮಕ್ಕನೇ ಅಲ್ಲಿ ಹೋಗ್ಯವಳೆ, ಅವರೇ ಅಲ್ಲಿಗೆ ಬಂದವ್ರಿ. ಆ ದೊಡ್ಡ ಬೆಂಗಳೂರಾಗೆ ಹುಡಿಕೊಂಡು ಹೋದ್ರೂ ಸಿಗೋದು ಕಷ್ಟ ಅಂಥದ್ರಾಗೆ ಅಡ್ರೆಸ್ ಇದು ಅಡ್ರೆಸ್ ಇದ್ರೂ ಸಿಗಲ್ವಂತಿ. ಇಂಥವ್ರಂತ ಹೇಳಿರೂ ಸಿಗೋದು ಕಷ್ಟ ಅಂಥದ್ರಾಗೆ ಲಕ್ಷ್ಮಕ್ಕಗೆ ಅವ್ರು ಬಂದು ಅಲ್ಲೇ ಡೈರೆಕ್ಟಾಗಿ ಸಿಕ್ಕೇವೆ ಅಂದರೆ ಅಲ್ವೇ ಹೆಂಗೆ ಸಿಕ್ಕಿರಬೇಡ ದೇವ್ರೇನೇ ಕಲೆ ಹಾಕ್ತಂಗೆ ಕಾಣಿಸ ಅಂತಮ್ಮ. ಅವರು ಬೈರೇಗೌಡ್ರು ಯಾರಿಗನ ಕಷ್ಟ ಅಂದ್ರೆ ಅಯ್ಯಂಬರ್ ಯಾಗನ ಬಿಡತ್ತ ಅಂತ ಸುಮ್ಮನಾಗಾರ, ಯಾರನ್ನ ತಪ್ಪು ಮಾಡಿರೋರಿಗೆ ಬಿಡತ್ತ ಹೋಗ್ಲಿ ಅಂತ ಸುಮ್ಮನಾಗಾರ. ಇನ್ನೊಂದು ದೊಡ್ಡದಾಗ ಹಂಗೆ ಹಿಂಗೆ ಅಂತ ಮಾತಾಡಿ ಸುಮ್ಮನೆ ಬಿಲ್ಡಪ್ ಕೊಡೋಣ ಕಣ ನಿಂಗಜ್ಜಿ ನೋಡಿ ಅಂತ ಕೆಲಸ ಮಾಡ್ಯವನಿ. ಊರಾಗ ಒಬ್ರು ಬಿಟ್ಟಿಲ್ಲ, ಎಲ್ಲಾರನ್ನೂ ಕೇಳಿ ಇಸ್ಕೊಂಡಿದ್ದಾನೆ. ಅಯ್ಯೋ ಏನ್ಕಿದು ಅಷ್ಟು ದುರಾಸೆ ಅಂತ ಅವಳಿಗೆ. ಅಯ್ಯೋ ದುಡ್ಡು ಕೂಡ್ದಂಗೆಲ್ಲ ಇನ್ನೂ ಆಸೆ ತವ್ರ ಮನೆ ಕಡೆಗೆ ಭಾಳ ಚೆನ್ನಾಗಿದ್ದಾರಂತೆ. ಇವಳು ನಾವು ಅವ್ರಂಗೆ ಇರಬೇಕು, ನಾವು ಹಂಗೆ ಮಾಡಬೇಕು ಅಂತ ಹೇಳಾರ. ಅಮ್ಮ ಇರಲ್ಲನ ಅಪ್ಪ ಅವ್ರ ಅಣ್ಣ ತಮ್ಮಗಳೆಲ್ಲನ ಭಾಳ ಚೆನ್ನಾಗಿದ್ದಾರಂತೆ, ನಾವು ಅವ್ರಂಗೆ ಇರಬೇಕು ಅಂತ ಹೇಳಿ ಇವಳ್ದು ದುರಾಸೆ ಅಂತಿ. ಒಳ್ಳೆಗೆ ಗೊತ್ತಾಗಲ್ಲ ಇವ್ರಿಗೆಲ್ಲನ ನಾವು ಅಲ್ಲಿ ಹಿಂಗಿದ್ದೀವಿ ಹಂಗೆಲ್ಲ ಮಾಡ್ತಾ ಇದ್ದೀವಿ ಅಂತಂದ್ರೆ ಊರಾಗೆಲ್ಲ ಕೊಡ್ತಾರೆ ಅಂತ ಹೇಳಿ ಇವಳು ಹಿಂಗೆ ಮಾಡಿದಾಳೆ. ನೋಡು ಬೈರೇಗೌಡರು ಒಳ್ಳೇದು ಮಾಡೋಕ್ಕೆ ಇವತ್ತು ದೇವ್ರಮ್ಮನ ಎಲ್ಲಿದ್ರು ಅವ್ರಿಗೂ ಒಳ್ಳೇದು ಮಾಡಿದರು ಅದಕ್ಕೆ ಮತ್ತೆ ಎಲ್ಲ ಒಂದು ಕಡೆ ಒಳ್ಳೇದು ಮಾಡಿದ್ರೆ ಎಲ್ಲ ಒಂದು ಕಡೆ ಕಾಯಿತ್ತೆ ಎಂಬುದು ಬಿಟ್ಟು ಇವಾಗ ಹೇಳ್ಕೊಂಡು ಹೋಗ್ಯವ್ರಿ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಇವಾಗೆಲ್ಲ ಹೊಲ ಎಲ್ಲನ ಇವ್ರ ಹೆಸ್ರಿಗೆ ಬರೋಂಗೆ ಮಾಡ್ತಾರೆ. ಹೊಲ ಎಲ್ಲ ಇವ್ರ ಹೆಸ್ರಿಗೆ ಬರೋಂಗೆ ಮಾಡಿ ಅವಳಿಗೂ ಎಲ್ಲನ ಪಾಪ ತಂಗಿ ಗಂಜಿ ಆಗೈತಲ್ಲ ಅದನ್ನೂ ಎಲ್ಲ ಸರ್ ಮಾಡ್ತಾರೆ. ಪೊಲೀಸ್ನವ್ರ ಕೈಗೆ ಬಿಟ್ಟರು ಸಿಗ್ತಾರೆ. ಹೇಳಿ ಯಾಕೆ ಬಿಚ್ಚುತ್ತಾರೆ ನಿಂಗಜ್ಜಿ ನೀನು ಹೆಂಗೆ ಮಾಡಿದೆ, ನೀನು ಯಾಕೆ ಮಾಡಿದೆ, ಯಾತಕ್ಕೋಸ್ಕರ ಮಾಡಿದೆ, ಹಿಂಗೆಲ್ಲನ ಯಾಕೆ ಸುಳ್ಳು ಹೇಳ್ದೆ ನೀನು, ನಿಮ್ದೆಲ್ಲ ಏನೇನು ಆಸ್ತಿ ಮಾಡಿದ್ಯಾ ಎಲ್ಲ ಎಳೆ ಯಾಕೆ ಬಿಚ್ಚುತ್ತಾರೆ. ಅವ್ರೆಲ್ಲ ಬಾಯಿ ಬಿಡಿಸ್ತಾರೆ ನೋಡಿ. ಪೊಲೀಸ್ನವ್ರ ಕೈಗೆ ಸಿಕ್ಕಿದೆ ಸರಿಯಾಗಿ ಬೆಂಡೆ ತೋತಾರೆ ಅವ್ರನ್ನ. ದೋಸ್ ಮಕ್ಕಂತಾಗಿ ಸಾಕ್ಷಿ ಇರೋದ್ಕಂತೂ ಪರವಾಗಿಲ್ಲ ನೋಡಮ್ಮ. ಹತ್ತೋಸಾಳು ಇತ್ತೋಸಾಳು ಅತ್ಲಾಗ ಗೌಡನ ಕಡೆಗೆ ಮಾತಾಡೋರು ಸಾರು ಅವ್ನು ಬಂಬ್ಲಿಂಗ ಅವರು ಇವರು ಅತ್ಲಾಗೇ ಮಾತಾಡ್ತಾರೆ. ಅಲ್ಲ ನೋಡಿ ಎಂತೆಂಥವ್ರು ಅತ್ತೆ ಮತ್ತೆ ಲಸ್ಮಕ್ಕ ಗೊತ್ತೈತಿ. ಲಸ್ಮಕ್ಕ ಕಂಡ್ರು ಆಗಲ್ಲ ಊರಾಗೆ ಭಾಳ ಜನಕ್ಕೆ. ಮತ್ತು ನಾನು ಲಸ್ಮಕ್ಕ ಇನ್ನು ಇವ್ರನ್ನೆಲ್ಲ ಕಂಡ್ರೆ ಆಗೋದೇ ಇಲ್ಲ ಜನಗಳಿಗೆ. ಯಾಕಂದರೆ ಎಲ್ಲ ಇವರು ಯಾರ ಮನೆ ಬಕ್ಲಕ್ಕೆ ಹೋಗಲ್ವಲ್ಲಪ್ಪ, ಯಾರಿಗನ ನ್ಯಾಯ ಹೇಳಕ್ಕೆ ಹೋಗ್ತಾರೆ ಹಂಗೆ ಹಿಂಗೆ ಅಂತ ಹೇಳಿ ಲಸ್ಮಕ್ಕ ಇನ್ನಂತೂ ಏನು ತಪ್ಪಿ ಸಿಕ್ಕಾಕ್ಯಮಲ್ವಲ್ಲಪ್ಪ, ಏನೋ ತಪ್ಪು ಕೆಲಸ ಮಾಡಲ್ವಲ್ಲಪ್ಪ, ಏನೋ ಸಿಕ್ಕಿರು ಸಾಕು ಲಸ್ಮಕ್ಕೊಂದು ಬೀದ್ ಗೆಳೆಯನ ಅಂತ ನೋಡ್ತಾ ಇದ್ದಾರೆ ಜನ. ಆದರೆ ಲಸ್ಮಕ್ಕ ಇಂಥ ಕೆಲಸ ಏನೂ ಮಾಡಲ್ಲ. ನೋಡ್ತಾ ಇರ್ರಿ ಇನ್ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ ಧನ್ಯವಾದಗಳು.